ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಸುನಿಲ್ ಶೆಟ್ಟಿ. ಇವತ್ತು ನಾನು ಹೊರಟಿದ್ದೇನೆ ಬ್ರೇಕ್ ಪ್ಯಾಡ್ ಚೆಕ್ ಮಾಡಲಿಕ್ಕೆ. ಯಾಕಂದರೆ ಬ್ರೇಕ್ ಪ್ಯಾಡ್ ಕಂಪ್ಲೀಟಾಗಿ ಮುಗ್ದಿದೆ ಅಂತ ಒಂದು ಡೌಟ್ ಇದೆ. ಅದಕ್ಕೇನು ಜಾಸ್ತಿ ಏನು ಟೂಲ್ಸ್ ಬೇಕಂತಿಲ್ಲ, ಒಂದು ಜಸ್ಟ್ ಸ್ಕ್ರೂ ಡ್ರೈವರ್ ಇದ್ದರೆ ಸಾಕು. ಆ್ಯಂಡ್ ಆ ಸ್ಕ್ರೂ ಡ್ರೈವರಲ್ಲಿ ಒಂದು 4-5 ಬರ್ತದೆ ನೋಡಿ ಮುಂದ್ಗಡೆ, ಇದ್ರಲ್ಲಿ ಚೂಪ್ ಇರೋದನ್ನ ತೊಗೊಂಡಿದ್ದೀನಿ. ಜಸ್ಟ್ ನನಗೆ ಇದನ್ನು ಒಂದನ್ನು ಎತ್ತಿದ್ರೆ ಮತ್ತೇನು ಕಷ್ಟ ಇಲ್ಲ, ಆರಾಮಾಗಿ ಬಂದುಬಿಡುತ್ತೆ. ಆ್ಯಂಡ್ ಇದನ್ನು ಒಂದು ತಿಕ್ಕೋಬೇಕು. ಇದೊಂಚೂರು ಟೈಟ್ ಇದೆ ಆ್ಯಂಡ್ ಇದೊಂಚೂರು ಇದಕ್ಕೆ ಇದಾಗಲ್ಲ. ಆ್ಯಂಡ್ ಇದೊಂದಿದೆ ನೋಡಿ ನನ್ನ ಹತ್ರ. ಸೊ ಇದನ್ನು ಇಲ್ಲಿಂದ ಹೀಗೆ ಇಟ್ಕೊಂಡು, ಏನು ಗುರು ಒಂದು ಚೂರು ಹೊರಗಡೆ ಬರ್ತಾ ಇಲ್ಲ, ಬಂತು 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 ಬಂತು. ಆ್ಯಂಡ್ ಇದನ್ನು ಇಟ್ಕೊಂಡು ಬಂತು ನೋಡಿ, ಅಷ್ಟೇ ಮುಗೀತು. ಇದು ಒಂದು ಬಂದರೆ ಮತ್ತೆ ಬ್ರೇಕ್ ಪ್ಯಾಡ್ ತೆಗಿಲಿಕ್ಕೆ ಈಸಿ. ಮೊನ್ನೆ ಆಫ್ ರೋಡ್ ಇದೆ, ಪೂರ್ತಿ ಮಣ್ಣು ಇದ್ರೊಳಗಿದೆ. ಆ್ಯಂಡ್ ಬ್ರೇಕ್ಸ್ ಜಾಮ್ ಆಗಿದೆ, ಅಂದರೆ ಅಷ್ಟು ಮಣ್ಣಿತ್ತು ಮೊನ್ನೆ ಆಫ್ ರೋಡಲ್ಲಿ. ಆ್ಯಂಡ್ ಸ್ವಲ್ಪ ಹಿಂದೆ ಮುಂದೆ ಮಾಡೋಣ. ಸೆಂಟರ್ ಸ್ಟ್ಯಾಂಡ್ ಇಲ್ಲ, ಅದೇ ಒಂದು ಪ್ರಾಬ್ಲಮ್ ಆಗಿರೋದು. ಇಲ್ಲ ನೋಡಿ, ಈ ಎಡ್ಜ್ ಮುಗ್ದೋಗ್ಬಿಟ್ಟಿದೆ, ಫುಲ್ ಸೌದೋಗಿದೆ. ಬಟ್ ಬ್ರೇಕ್ ಪ್ಯಾಡ್ ಇದೆ, ಬಟ್ ಡ್ಯಾಮೇಜ್ ಆಗಿದೆ. ಫ್ರಂಟ್ ಅಲ್ಲಿ ಇದೆ, ಬ್ಯಾಕ್ ಅಲ್ಲಿ ಮುಗ್ದೋಗಿದೆ. ಎರಡು ಸೇಮ್ ಪರಿಸ್ಥಿತಿ ಆಗಿದೆ. ಓಕೆ ಗಾಯ್ಸ್, ಈ ಬ್ರೇಕ್ ಪ್ಯಾಡ್ ನ ಹಣೆ ಬರ ಇದು ಆಗಿದೆ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯಲ್ಲಿ ಯಾರು ಹಿಮಾಲಯನ್ ಬೈಕ್ ಇಟ್ಟಿದ್ರೆ ಈ ವಿಡಿಯೋನ ಅವರಿಗೆ ಶೇರ್ ಮಾಡಿ. ಆ್ಯಂಡ್ ಅವರು ಈ ನಮ್ಮ ರಾಯಲ್ ಎನ್ಫೀಲ್ಡ್ ಕಂಪನಿದು ಬ್ರೇಕ್ ಪ್ಯಾಡ್ ಬಿಟ್ಟು ಬೇರೆ ಯಾವ್ದಾದ್ರು ಇದೇ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದೆ ಅಂದರೆ ಆ ಬ್ರೇಕ್ ಪ್ಯಾಡ್ನ ನನಗೆ ಕಮೆಂಟ್ ಮಾಡಿ. ಯಾಕಂದರೆ ಇದು ಕಾಸ್ಟ್ ಬಂದ್ಬಿಟ್ಟು 3300 ಇದೆ ಶೋರೂಮಲ್ಲಿ. ಸೊ ಮಾರ್ಕೆಟಲ್ಲಿ ಇದೇ ಬ್ರೇಕ್ ಪ್ಯಾಡ್ ಇದೇ ಟೈಪದು ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಬಜೆಟ್ ಫ್ರೆಂಡ್ಲಿ ಆಗಿ ಸಿಗುತ್ತೆ ಅನ್ನೋದಾದರೆ ನನಗೆ ಕಮೆಂಟ್ ಮಾಡಿ, ಯಾಕಂದರೆ ನನಗೆ ಯೂಸ್ಫುಲ್ ಆಗ್ತದೆ. ಆ್ಯಂಡ್ ನನ್ನ ರೈಡಿಗೆ 5000 ಸಹ ಬರೋದಿಲ್ಲ ಇದು ಬ್ರೇಕ್ ಪ್ಯಾಡು. ಹಾಗಾಗಿ ಈ ವಿಡಿಯೋನ ಎಷ್ಟಾಗುತ್ತಷ್ಟು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ. ಆ್ಯಂಡ್ ಟೈರ್ಸ್ ಕಂಪ್ಲೀಟಾಗಿ ಮುಗ್ದಿದೆ. ಗೈಸ್, ಇದು ಹಿಮಾಲಯನ್ ಇಟ್ಟಿರೋರಿಗೆ ಗೊತ್ತು ಇದ್ರ ಹಣೆ ಬರ. ನೋಡಿ 10,000 ಕಿಲೋಮೀಟರ್ ಗಾಡಿ ರನ್ ಆಗಿದೆ. ಇನ್ನು ಒಂದೊಂದೇ ಖರ್ಚು ಬರೋಕ್ಕೆ ಶುರು ಆಗಿದೆ. ಫಸ್ಟು ಈಗ ಬ್ರೇಕ್ ಪ್ಯಾಡ್ ಬಂದಿದೆ. ನೆಕ್ಸ್ಟು ನೋಡಿ ಟೈರ್ ಮುಗಿದಿದೆ, ಟೈರ್ ಚೇಂಜ್ ಮಾಡಬೇಕು. ಫ್ರಂಟ್ ಆ್ಯಂಡ್ ಬ್ಯಾಕ್ ಎರಡೂ ಸಹ ಟೈರ್ ಚೇಂಜ್ ಮಾಡಬೇಕು. ಅದರೊಟ್ಟಿಗೆ ಸರ್ವಿಸ್ ಬಂದಿದೆ. ಸೊ ಇದೆಲ್ಲ ಕಾಸ್ಟು ಸೇರಿ ನನಗೆ ಅರೌಂಡ್ ಒಂದು 15,000 ಆಗ್ಬೋದೇನೋ ಮೇ ಬಿ. ಯಾಕಂದರೆ ಇದೊಂದು ಬ್ರೇಕ್ ಪ್ಯಾಡ್ಗೆ 3300 ಕಾಸ್ಟ್ ಇದೆ. ಆ್ಯಂಡ್ ಇದರೊಟ್ಟಿಗೆ ಇನ್ನು ಟೈರು 5/10 ಇದೆ, ಅಲ್ಲಿಗೆ 13,000. ಸರ್ವಿಸ್ ಸೇರಿ ಒಂದು 20,000 ಖರ್ಚು ಬರ್ಬೋದು ಮೇ ಬಿ ನನ್ನ ಅನಿಸಿಕೆ ಪ್ರಕಾರ. ಆ್ಯಂಡ್ ಈಗ ಆಲ್ರೆಡಿ ನನ್ನ ಹಿಮಾಲಯನಲ್ಲಿ ಅರೌಂಡ್ ಒಂದು 5/10 10 + 2.5 15 kg ವೆಯ್ಟ್ ಇಳಿಸಿದ್ದೀನಿ. ಇದ್ರ ಕಂಪ್ಲೀಟ್ ವಿಡಿಯೋ ಯೂಟ್ಯೂಬಲ್ಲಿ ಹಾಕಿರ್ತೀನಿ, ಜಸ್ಟ್ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಏನೆಲ್ಲ ರಿಮೂವ್ ಮಾಡಿದ್ದೆ ಅಂದರೆ ಕ್ಯಾಸ್ಕೆಟ್ ಫಸ್ಟ್ ರಿಮೂವ್ ಮಾಡಿದ್ದೀನಿ, ಸೆಂಟರ್ ಸ್ಟ್ಯಾಂಡ್ ರಿಮೂವ್ ಮಾಡಿದ್ದೀನಿ. ಆ್ಯಂಡ್ ಬ್ಯಾಕ್ ಪ್ಲೇಟ್ ಇತ್ತು, ಆ ಪ್ಲೇಟ್ 1.5 1800 ಗ್ರಾಮ್ ಇತ್ತು, ಅದನ್ನು ರಿಮೂವ್ ಮಾಡಿದ್ದೀನಿ ಟೋಟಲಾಗಿ. ಆ್ಯಂಡ್ ಅನ್ವಾಂಟೆಡ್ ಥಿಂಗ್ಸ್ ಏನಿದೆ ಕಂಪ್ಲೀಟಾಗಿ ರಿಮೂವ್ ಮಾಡಿಬಿಟ್ಟಿದ್ದೀನಿ, ಬೇರೆ ಏನೂ ಇಲ್ಲ ಗಾಡಿಯಲ್ಲಿ. ಆ್ಯಂಡ್ ಈಗ ಜಸ್ಟ್ ಒಂದು ರೈಡ್ ಹೋಗುವ ಅಂತ ಮುಂಚೆ ಒಂದು ಚೆಕ್ ಮಾಡುವ ಅಂತ ಬಂದೆ. ಬ್ರೇಕ್ ಪ್ಯಾಡ್ ಖತಮಾಗಿದೆ. ಬ್ರೇಕ್ ಪ್ಯಾಡ್ ಖತಮಾಗಿ ನೋಡಿ ಇಲ್ಲಿ ಉಜ್ಜಿದಂಗೆ ಆಗಿದೆ. ಆ್ಯಂಡ್ ಆದಷ್ಟು ಬೇಗ ಬ್ರೇಕ್ ಪ್ಯಾಡ್ ಚೇಂಜ್ ಮಾಡಲಿಲ್ಲ ಅಂದರೆ ಡಿಸ್ಕಿಗೆ ಪೆಟ್ಟು ಬೀಳುವ ಸಾಧ್ಯತೆ ಇದೆ. ಆ್ಯಂಡ್ ಜಸ್ಟ್ ಈಸಿ ಸ್ಟೆಪ್ಪು. ಆ್ಯಂಡ್ ಗಾಯ್ಸ್, ಹಾಗೆ ಬ್ರೇಕ್ ಪ್ಯಾಡ್ನ ಇನ್ಸ್ಟಾಲ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ. ಇಲ್ಲೊಂದು ಬುಷ್ ಇರುತ್ತೆ, ಈ ಬುಷು ಮುಂದೆ ಬಂದಿರುತ್ತೆ. ಆ ಬುಷ್ನ ಏನು ಮಾಡಬೇಕು ಅಂದರೆ ಸ್ಕ್ರೂ ಡ್ರೈವರ್ ತೊಗೊಂಡು ಹಿಂದೆ ತಳ್ಬೋದು, ಇದು ಹಿಂದೆ ಹೋಗುತ್ತೆ. ಈ ಬುಷ್ಷಿಂದನೇ ಬ್ರೇಕ್ ಹಿಡಿಯೋದು. ಆ ಬುಷ್ನ ಹಿಂದೆ ತಳ್ಕೊಂಡ್ರೆ ನಿಮ್ಗೆ ಇಲ್ಲಿ ಕಂಪ್ಲೀಟಾಗಿ ಫ್ರೀ ಆಗುತ್ತೆ. ಆ್ಯಂಡ್ ಇದಿದೆ ನೋಡಿ, ಇದೆ ಈ ನಟ್ನ ಫಸ್ಟ್ ಇಲ್ಲಿ ಹಾಕ್ಕೊಂಡು ಸ್ವಲ್ಪ ಅದಕ್ಕೆ ಹೇಗೆ ಬೇಕು ಹಾಗೆ ಫಿಕ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ಇದೇನಿದೆ ಇದನ್ನು ಎತ್ಕೊಳ್ಳಿ. ಇದನ್ನು ಎತ್ಕೊಂಡು ಜಸ್ಟ್ ಕರೆಕ್ಟಾಗಿ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಆ್ಯಂಡ್ ಎಸ್, ಲಾಕ್ ಇಟ್. ಆ್ಯಂಡ್ ಇದನ್ನು ಪುಷ್ ಮಾಡಿ, ಇದು ಇಲ್ಲಿಗೆ ಬಂದು ಕೂರಬೇಕು. ಹೀಗೆ ಕೂತ ಮೇಲೆ ಮುಗೀತು. ನೀವು ಮತ್ತೆ ಬ್ರೇಕ್ ಒಂದ್ಸಲ ಹಿಡಿದ್ರೆ, ಆ್ಯಂಡ್ ಅದು ಬರ್ತಾಯಿದೆ ನೋಡಿ ಮುಂದ್ಗಡೆಗೆ, ನಿಮಗೆ ತೋರಿಸ್ತೇನೆ ನೋಡಿ. ಆ್ಯಂಡ್ ಬಂತು ನೋಡಿ, ಫುಲ್ ಮುಂದೆ ಬಂತು. ಆ್ಯಂಡ್ ನಮಗೆ ಇದು ಒಂಚೂರು ಒಳಗೆ ಬರಬೇಕಷ್ಟೆ. ಇದೊಂಚೂರು ಒಳಗೆ ಬರಲಿಲ್ಲ ಅಂದರೆ ಇದೊಂದು ಸ್ಕ್ರೂ ಡ್ರೈವರ್ ಇದೆಯಲ್ಲ, ಇದನ್ನು ಇಟ್ಕೊಂಡು ಈಚೆ ಸೈಡಿಂದ ಪುಷ್ ಮಾಡಿ. ಈಚೆ ಸೈಡಿಂದ ಪುಷ್ ಮಾಡಿದಾಗ ಅದು ಒಳಗೆ ಬರ್ತದೆ. ಪುಷ್ ಮಾಡಿದರೆ ಬರ್ತಾಯಿಲ್ಲ, ಇಟ್ಕೊಂಡು 2 ಏಟು ಹೊಡಿಬೇಕು. ಆ್ಯಂಡ್ ಇಲ್ಲಿದೆ ನೋಡಿ, ಇಲ್ಲಿ ಇಟ್ಕೊಂಡು
ಬಂತು ಅನಿಸುತ್ತೆ. ಇಲ್ಲ, ಇನ್ನೂ ಬರಬೇಕು. ಆ್ಯಂಡ್ ಆ್ಯಸ್ ಇಟ್ ಈಸ್ ಸೇಮ್ ಎಲ್ಲಿದೆ ನೋಡಿ. ಆ್ಯಂಡ್ ಅದಕ್ಕೆ ಇದನ್ನ ಇಡಿ. ಆ್ಯಂಡ್ ಒಂದೆರಡು ಪೆಟ್ಟು ಜೋರು ಹಾಕಿದರೆ ಇದು ಕಟ್ಟಾಗ್ಬಿಟ್ರೆ ಕಷ್ಟ ಮನೆ. ಇಲ್ಲ, ಇದಿನ್ನೂ ಬರಬೇಕು. ಯಾಕಂದರೆ ನಮಗಿಲ್ಲೊಂದು ಲಾಕ್ ಹಾಕ್ಲಿಕ್ಕಿದೆಯಲ್ಲ, ಆ ಲಾಕ್ ಹಾಕ್ಲಿಕ್ಕೆ ಉಂಟು. ಸೊ ಹಾಗಾಗಿ ಅದು ಬರಲೇಬೇಕು. ಜಸ್ಟ್ ಇದು ಬರ್ತಾಯಿದೆ ನೋಡಿ, ಇದು ಆಚೆ ಈಚೆ ಆಡ್ತಾಯಿದೆ. ಆ್ಯಂಡ್ ತೆಗೆದುಹಾಕೋಣ. ಇದು ಸೊ ನನಗಿಲ್ಲೊಂದು ಜಸ್ಟು ಬೇಕಾಗಿರೋದು ಅಲ್ಲಿ ಲಾಕ್ ಹಾಕ್ಲಿಕ್ಕೆ ಇದು ಬೇಕು. ಬ್ರೇಕ್ ಪ್ಯಾಡ್ನ ಜಾಮ್ ಮಾಡೋಣ ಅಂತ ಜಾಮ್ ಮಾಡಿದೆ. ಮತ್ತು ನೋಡಿ ಫೈನಲಿ ಬಂತು. ಅದರ ನಟ್ಟೇನಿದೆ ಅದು ಸಹ ಬಂದಿದೆ ನೋಡಿ, ಇಲ್ಲಿ ಹಾಕಬೇಕು. ಆ್ಯಂಡ್ ಇದನ್ನು ನಾನು ಒಂಚೂರು ಮೇಲೆ ತಿರುಗಿಸ್ಕೊತೀನಿ ಹೀಗೆ. ಆ್ಯಂಡ್ ಇದನ್ನು ತಿರುಗಿಸ್ಕೊಂಡು ಆ್ಯಂಡ್ ಅದರದ್ದು ಪಿನ್ನು, ವೇರ್ ಇಸ್ ಪಿನ್ನು? ಓ ಮೈ ಗಾಡ್, ಇದೆಲ್ಲ ರಟ್ಟಿತು ಗುರು. ಹೇಳ್ತಾರಲ್ಲ, ಟೈಮ್ ಸರಿ ಇಲ್ಲ ಅಂದರೆ ಹೀಗೆ ಅಂತ, ಒಂದಿರಲ್ಲ ಅಂದರೆ ಒಂದಿರಲ್ಲ ಅಂತೆ. ಫೈನಲಿ ಈ ಪಿನ್ನ ಇಲ್ಲಿಗೆ ಹಾಕಿ ಹೀಗೆ ಪ್ರೆಸ್ ಮಾಡಿದರೆ, ಪ್ರೆಸ್ ಮಾಡೋಕ್ಕೂ ಆಗ್ತಿಲ್ವಲ್ಲ ಗುರು. ಈ ಪಿನ್ನ ಇಲ್ಲಿಗೆ ಪ್ರೆಸ್ ಮಾಡಬೇಕು. ಪಿನ್ ಇಲ್ಲಿಗೆ ಕೂತ್ರೆ ನೋಡಿ, ಇಲ್ಲಿ ಹೋಲ್ ಇದೆ. ಇಷ್ಟೇ, ಇಲ್ಲಿಗೆ ಇದಾಯಿತು. ಇದ್ರ ಕೆಲಸ ಮುಗೀತು, ಬ್ರೇಕ್ ಪ್ಯಾಡ್ ಕೆಲಸ ಮುಗೀತು. ಆ್ಯಂಡ್ ಆದಷ್ಟು ಬೇಗ ಬ್ರೇಕ್ ಪ್ಯಾಡ್ ಚೇಂಜ್ ಮಾಡಬೇಕು. ಆ್ಯಂಡ್ ಫಸ್ಟ್ ಆಫ್ ಆಲ್ ಚೈನ್ನ ವಾಶ್ ಮಾಡ್ಬೇಕು ನಾನು ಕಂಪ್ಲೀಟಾಗಿ. ಚೈನ್ ನೋಡಿ ಇಲ್ಲಿ ಡ್ರೈ ಆಗಿ ಹೋಗಿದೆ ಗುರು, ಚೈನಲ್ಲಿ ಏನೂ ಇಲ್ಲ. ಓಕೆ, ಆದಷ್ಟು ಬೇಗ ಚೈನ್ ವಾಶ್ ಮಾಡಲಿಲ್ಲ ಅಂದರೆ ಕೇಸ್ ಖತಮ್, ನಾಟಕ ಬಂದಾಗುತ್ತೆ. ಮಣ್ಣು ನೋಡಿ ಇಲ್ಲಿ, ಇನ್ನೂ ಮಣ್ಣು ಹೋಗಿಲ್ಲ, ಹಿಂಗೆ ಉಂಟು. ಆ್ಯಂಡ್ ಗಾಯ್ಸ್,